ವೆಲ್ಕಮ್ ಟು ಮೈ ಚಾನಲ್ ಟ್ರಾವೆಲ್ ವಿತ್ ಅಮರೇಶ್. ಇವತ್ತು ಸಂಡೇ ಬೆಳಗ್ಗೆ ನಮ್ದು ಏನು ಫಸ್ಟ್ ವರ್ಕ್. ನನ್ನ ಮಗ ಏನೋ ಸ್ವಲ್ಪ ಡಲ್ ಆಗಿದ್ದಾನೆ, ಅದಕ್ಕೆ ಅವ್ನು ಏನೋ ಕರ್ಕೊಂಡು ಹೋಗ್ಬಿಟ್ಟು ಮಂತ್ರ ತಗೋರ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಅವ್ನು ಎಬ್ಬಿಸಿ ನಿದ್ದೆ ಮಾಡ್ತಾರೆ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಗಾಡಿಯಲ್ಲಿ ಹೋಗೋಣ ವಾರ ಅಂತ ಹೇಳಿದ ತಕ್ಷಣ ಎದ್ದು ಬಿಟ್ಟ. ಅವನು ನಿದ್ದೆ ಕಣ್ಣಲ್ಲ ಇದ್ದಾನೆ ಇನ್ನು. ಇವಾಗ ತುಂಬಾ ಆಕ್ಟಿವ್ ಇರೋನು, ಸ್ವಲ್ಪ ಡಲ್ ಇದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಮಂತ್ರ ಹಾಕ್ತೇವೆ ಅಂತ ಹೇಳಿದ್ರು. ಬೆಳಗ್ಗೆನೆ ಹೋಗ್ತಾ ಇದೆ ಗಾಡಿಯಲ್ಲಿ. ನಮ್ಮೂರಿಂದ ಇನ್ನೊಂದು 3 ಕಿಲೋಮೀಟರ್ ಹೋಗ್ಬೇಕು. ಗಾಡಿ ಎತ್ಕೊಂಡು ಹೋಗ್ತಾ ಇದೀವಿ. ರೀಚ್ ಆದ್ವಿ ಅವ್ರ ಮನೆ ಹತ್ರ. ಬೆಳಗ್ಗೆ 6:15 ಟೈಮು, 6:15 7 ಗಂಟೆ ಆಗ್ತಾ ಇದೆ. ನಮ್ಮ ಮಗ ಮಾತಾಡ್ತಾ ಇದ್ದಾನೆ. ಇವ್ರ ಮನೆ ಹತ್ರ ನಾಟಿ ಹಸು ಇದೆ. ನಾಟಿ ಹಸು ಹಾಲು ಎಷ್ಟು ಕೊಡುತ್ತೆ ಅಂತ ಯಾರೋ ಗೊತ್ತಿರೋರಿದ್ರೆ ಕಮೆಂಟ್ ಮಾಡಿ. ದೇವಸ್ಥಾನ ಓಂ ಶಕ್ತಿ ದೇವಸ್ಥಾನ ಇದೆ. ನಿಂತ್ಕೊಂಡಿದ್ದಾರೆ, ಹಾಲು ಕರೀತಾ ಇದ್ದಾರೆ. ಹಾಲು ಕಟ್ಟಿಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ನಾಟಿ ಹಸು ಇಟ್ಕೊಂಡಿದ್ದಾರೆ. ಈ ಕಾಲದಲ್ಲೂ ನಾಟಿ ಹಸು ಇಟ್ಕೊಂಡು ದಿನ ಮಾಡ್ತಾ ಇದ್ದಾರೆ. ಇವರೇ ಮಂತ್ರ ಹಾಕೋದು. ಈ ಮಂತ್ರ ಏನೋ ಹಾಕ್ತಾ ಇದ್ದಾರೆ. ನಮ್ಮ ಫುಲ್ ಸ್ಮೈಲ್ ಅಂತ ಆಗ್ತಾರೆ ನೋಡ್ಬಿಟ್ಟು. ಸ್ಮೈಲ್ ಮಾಡ್ತಾ ಇದ್ದಾನೆ. 50 ರೂಪಾಯಿ ಅವ್ರಿಗೆ ಕೊಟ್ಬಿಟ್ಟು ರಿಟರ್ನ್ ನಮ್ಮೂರ ಕಡೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೆ ಸೂರ್ಯ ತುಂಬಾ ಕೋಪದಿಂದ ಬರ್ತಾ ಇದ್ದಾನೆ. ಮತ್ತೆ ಡೇ ಹೆಂಗ್ ಹೋಗುತ್ತೋ ಗೊತ್ತಿಲ್ಲ. ಫುಲ್ ಬಿಸಿಲು, ತೋಟದಲ್ಲಿ ಕೆಲಸ ನಮ್ಗೆ ಗೊತ್ತು. ಟೊಮೊಟೊ ಬಿಡಿಸ್ಬೇಕು. ಇದೆ ನಮ್ಮೂರು ನಾವು ಎಂಟ್ರ್ ಆಗ್ತಾ ಇದೀವಿ. ಇದೆ ನಮ್ಮೂರು ಮೂಗನಹಳ್ಳಿ ವಿಲೇಜ್, ಬಂಗಾರಪೇಟೆ ತಾಲೂಕು, ಕೋಲಾರ ಡಿಸ್ಟಿಕ್ ಬರುತ್ತೆ. ಕೋಲಾರ್ ಗೋಲ್ಡ್ ಫೀಲ್ಡ್ KGF ಮೂವಿ ಅನ್ಕೋಬೇಡಿ, ಅದು ನಮ್ಮೂರ ಹೆಸರು KGF. ಇದೆ ನಮ್ಮೂರು. ಮನೆ ಹತ್ರ ಬಂದು ಟೆಂಪೋ ಎತ್ಕೊಂಡು ಹೋಗ್ತಾ ಇದೀವಿ. ನನ್ನ ಬಾಕ್ಸ್ಗಳು ಹಾಕಿಲ್ಲ ಅವ್ರು ಇನ್ನು, ಅದಕ್ಕೆ ನಾನೇ ಟೆಂಪೋ ಎತ್ಕೊಂಡು ನನ್ನ ಮಗನ ಕತ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗ ಇರೋದಿಲ್ಲ ಮನೆಯಲ್ಲಿ. ಟೆಂಪೋ ಗಾಡಿ ಅಂದ್ರೆ ಫಸ್ಟ್. ನಾವೇ ಬಾಕ್ಸ್ ಟೆಂಪೋ ಎತ್ಕೊಂಡು ಹೋಗಿ ಬಾಕ್ಸ್ ಎಲ್ಲ ಹಾಕೊಂಡು ಟೊಮೊಟೊ ಬಿಡಿಸಿ ಇವತ್ತು ಫುಲ್ಲು ಬಿಡಿಸ್ಬೇಕು. ಆ್ಯಕ್ಚುಲಿ ನೆನ್ನೆ ಬಿಡಿಸಿದ್ದಾರೆ, ಅದು ಪೆಂಡಿಂಗ್ ಇರೋದು ಇವತ್ತು ಬಿಡಿಸ್ತಾ ಇದೀವಿ. ನೆನ್ನೆ 2 ತೋಟ ಬಿಡಿಸಿದ್ದಾರೆ, 112 ಬಾಕ್ಸ್ ಏನೋ ಆಗಿದೆ. ಪೆಂಡಿಂಗ್ 1 ತೋಟ ಇದೆ, ಅದನ್ನ ಇವತ್ತು ಬಿಡಿಸ್ತಾ ಇದೀವಿ. ಸ್ವಲ್ಪ ಮಳೆ ಬಂದಿದೆ, ಆ ಕಡೆ ಈ ಕಡೆ ಇಳ್ಕೊಂಡು ಹೋಗುತ್ತೆ ಗಾಡಿ ನೋಡಿ ಹಿಂಗಿದೆ. ಮಳೆ ನೀರು ಬಂದ್ರೆ ಕೆರೆ ತುಂಬಿಬಿಟ್ರೆ ನಮ್ಮ ತೋಟಕ್ಕೆ ಹೋಗಿದ್ದ ದಾರಿ ಇರೋದಿಲ್ಲ. ಇವಾಗ ಈ ತರ ಇದೆ ಅಂದ್ರೆ ಮಳೆ ನೋಡಿ. ಟೊಮಾಟೊ ಎತ್ಕೊಂಡ್ಬಂದಲ್ಲಿ ಸುರಿದಿದ್ದಾರೆ ನಮ್ಮ ಚಿಕ್ಕಪ್ಪ ಅವ್ರದ್ದು. ಸುರಿದಿದ್ದಾರೆ ಅಂತ ನೋಡಿದ್ರೆ ನೀವೇ ತಿಳ್ಕೊಬೇಕು ಏನ್ ರೇಟ್ ಆಗ್ತಾ ಇದೆ, ರೈತರು ಹೆಂಗೆ ಉದ್ಧಾರಕ್ಕೆ ಆಗ್ಬೇಕು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ನಾವೇನೋ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ದುಡ್ಡು ಎತ್ಕೊಂಡು ಹೋಗಿ ತೋಟದಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಅದು ಬಂದ್ರೆ ಬರುತ್ತೆ, ಇಲ್ಲಾಂದ್ರೆ ಇಲ್ಲ.
ಬಂದು ಬಾಕ್ಸ್ ಎಲ್ಲ ಎತ್ತಾಕಿ ಟೊಮೊಟೊ ಬಿಡಿಸ್ಬೇಕು. ನೋಡಿ ಜರ ಲೈಟ್ ಆಗಿ ಕೆಲ ಬಂದಿರೋ ಸಮೇತ ಕಿತ್ತು ಬಿಡಬೇಕು. ತುಂಬಾ ಹಣ್ಣಾದ್ರೆ ರೇಟ್ ಆಗೋದಿಲ್ಲ. ಸ್ವಲ್ಪ ಲೈಟ್ ಆಗಿ ಎಲ್ಲ ಬಂದ್ರೆ ಸಾಕು. ವಿಡಿಯೋ ತೆಗೆಯೋರು ಇದ್ರೆ ನಾವು ಇನ್ನೂ ಸ್ವಲ್ಪ ಜೋರ ಜೋರಾಗಿ ಬಿಡ್ತಾ ಇದ್ದೆ. ವಿಡಿಯೋ ತೆಗೆಯೋರಿಲ್ಲ, ಅದಕ್ಕೆ ನಾವು ಸೆಲ್ಫಿನಲ್ಲೇ ಸೆಲ್ಫಿ ಕ್ಯಾಮ್ರಲ್ಲೇ ವಿಡಿಯೋ ತಗೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ 650 ರೂಪಾಯಿ ಇತ್ತು. ಬರ್ತಾ ಬರ್ತಾ ನಮ್ದು ಫಸ್ಟ್ ಕಟಿಂಗು 400 ರೂಪಾಯಿ ಆಯ್ತು. ಆಮೇಲೆ 350 ರೂಪಾಯಿ ಬಂದ್ಬಿಡ್ತು. ಆಮೇಲೆ 270 ರೂಪಾಯಿಗೆ ಬಂತು. ಮತ್ತೆ 170 ರೂಪಾಯಿ ಹೋಗಿದೆ. 170 ರೂಪಾಯಿ ಹೋದ್ರೆ ಏನು ಪ್ರಾಫಿಟ್ ಬರುತ್ತೆ? ಕೆಲ್ಸದವ್ರಿಗೆ ಏನ್ ಕೊಡೋದು? ನೋಡಿ ಗಿಡಗಳು ಆಲಿಕಲ್ ಮಳೆ ಬಂದು ಯಾವ ತರ ಹೋಗಿದೆ. ಈ ತರ ಬಿಡ್ಕೋಬೇಕು. ಕೆಲವೊಂದು ನಾವು ಬಿಡಿಸ್ಬೇಕಾದ್ರೆ ಈ ಹಣ್ಣಾಗ್ದಿರೋದೆಲ್ಲ ಕೆಳಗಡೆ ಬಿದ್ದೋಗುತ್ತೆ. ಅದನ್ನು ಸಮೇತ ತಗೋಬೇಕು. ಅದನ್ನ ನೆಕ್ಸ್ಟ್ ಹಂಗೆ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ರೆ ನೆಕ್ಸ್ಟ್ ಟೈಮ್ ಹಣ್ಣಾಗುತ್ತೆ. ಅದು ಎಷ್ಟು ಕಲ ಬಂದ್ರೆ ಸಾಕು, ಮಾರ್ಕೆಟ್ ಆಗ್ಬೋದು. ಹಸುಗಳು ಕೊಯ್ದಾಕ್ಬಿಟ್ಟು ಬಾವು ಅಂತ ಹೇಳ್ತಾ ಇದಾರೆ. ಲೇಟ್ ಆಯ್ತು, ಹಸುಗಳು ಹುಲ್ಲಾಕ್ಬಿಟ್ಟು ಬಾ ಅಂತ. ಅದಕ್ಕೆ ನಾನು ಹುಲ್ಕೊಯ್ದು ಬರಕ್ ಹೋಗ್ತೀನಿ. ಬಂದೆ. ನಮ್ಮನೇಲಿ 3 ಹಸು ಇದೆ. ಅದಕ್ಕೆ 3 ಹಸುಗಳು ಹುಲ್ಕೊಯ್ದಾಕ್ಬಿಟ್ಟು ಹೋಗ್ಬೇಕು. ಮತ್ತೆ ನಾವು ಮತ್ತೆ ಮನೆಗೆ ಬರೋದು 2 ಗಂಟೆ 3 ಗಂಟೆ ಆಗುತ್ತೆ. ಟೊಮೊಟೊ ಬಿಡಿಸೋದು ನಾವು ಮತ್ತೆ ಮನೆಗೆ ಬರಲ್ಲ. ಅದರಿಂದ ಒಂದೇ ಸಲ ಕಟ್ ಮಾಡ್ಬಿಟ್ಟು ಹೋಗ್ಬೇಕು. ನಮ್ಮ ಮನೆಯಲ್ಲಿರೋ ಹಸು ಬಂದ್ಬಿಟ್ಟು ಒಂದು ಹಸುವಿಗೆ 2 ಕರು. ಅದ್ರಲ್ಲಿ ಒಂದು ಹಾಲು ಕರೀತಾ ಇದೆ, ಇನ್ನ ಹಾಲು ಕರೆಯಕ್ಕೆ ಸ್ಟಾರ್ಟ್ ಆಗಿಲ್ಲ. ಟೈಮ್ ಹೋಗ್ಬೇಕು ಅದಕ್ಕೆ. ಕರು 2 ಒಂದೇ ಸಲ ಹಾಕ್ತಾ ಅಂತ ಕೇಳ್ಬೇಡಿ. ಯಾಕಂದ್ರೆ ಅದು ಒಂದೊಂದ್ ಟೈಮ್ ಒಂದೊಂದ್ ಕರು ಹಾಕ್ತು. ಒಂದು ಕರುಗೇನೋ ಇಂಜೆಕ್ಷನ್ ಹಾಕ್ಸಿ ಅದಕ್ಕೆ ಇವಾಗ ಒಂದು ಕರು ಆಗಿ ಮತ್ತೆ ಅದು ಹಾಲು ಕೊಡ್ತಾ ಇದೆ. ಇನ್ನೊಂದು 1 year ಏನೋ ಆಗಿದೆ ಅದು ಕರು ಹಾಕಿ. ಬೆಂಗಳೂರಲ್ಲಿ ನಾವು ದುಡ್ಡು ಕೊಟ್ಬಿಟ್ಟು ಬೇರೆ ಇಳಿಸ್ಕೊಳ್ತಿದ್ವಿ ಜಿಮ್ಗೆ ಹೋಗ್ಬಿಟ್ಟು. ನೋಡಿ ವ್ಯವಸಾಯ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಸೆಕೆ, ಬಿಸಿಲು, ಗಾಳಿ, ಮಳೆ ಏನೂ ಇರಲ್ಲ. ಕೆಲಸ ಇದ್ದರೆ ಕೆಲಸ ಮಾಡ್ತಾ ಇರೋದು. ಬಟ್ ಅದಕ್ಕೆ ತಕ್ಕಂಗೆ ಫಲಿತಾಂಶ ಇರೋದಿಲ್ವಲ್ಲ. ನೋಡಿ ಇವಾಗ ಟೊಮೊಟೊ ಅಂದ್ರೆ ರೇಟ್ ಇಲ್ಲ, ಫುಲ್ ಲಾಸು. ಹಾಕಿರೋ ಬಂಡವಾಳ ಸಮೇತ ಬರಲ್ಲ. ಹುಲ್ಲೆಲ್ಲ ಕೊಯ್ದಿದ್ದಾಯ್ತು, ಎತ್ಕೊಂಡು ಹಸುಗಳ್ಗೆ ಆಗ್ಬೇಕು ಇವಾಗ. ನೋಡಿ ಇದು 2ನೇ ಕರು. ಇದು ಅವರ ಅಮ್ಮ. ಇದು ಅವರ ಫಸ್ಟ್ ಕರು. ಫುಲ್ ಬೆವರು ಕಿತ್ಕೊಂಡ್ ಬಂದ್ಬಿಟ್ಟಿದೆ. ಫುಲ್ ಬಿಸಿಲು, ಸೆಕೆ. ನೋಡಿ ಹುಲ್ಕೊಯ್ದಾಕ್ಬಿಟ್ಟು ಬರೋ ಅಷ್ಟೊಳಗಡೆ ಫುಲ್ಲು ಬಾಕ್ಸ್ಗಳೆಲ್ಲ ಸ್ಟಾಕ್ ಆಗೋಗಿದೆ. ಫುಲ್ಲು ತುಂಬಿಸ್ಬಿಟ್ಟು ಇಟ್ಬಿಟ್ಟಿದ್ದಾರೆ. ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಪ್ಪ ಎತ್ಕೊ ಬಂದೆಲ್ಲ ಹಾಕಿರೋರು. ನಮ್ಮ ಅಪ್ಪ ಅವ್ರಿಗೆ ಫುಲ್ ಫೀವರು. ಬೆಳಗ್ಗೆ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಬಂದು ಅಲ್ಲಿ ಮಲ್ಕೊಂಡಿದ್ದಾರೆ ಮರದ ಕೆಳಗಡೆ. ಅದರಿಂದ ಇವಾಗ ನಾನು ಒಬ್ಬನೇ ಎತ್ಕೊಂಡು ಹೋಗ್ಬೇಕು. ನೋಡಿ ಎಲ್ಲ ಫುಲ್ಲು ಲೈನ್ ತುಂಬಿಸಿಟ್ಬಿಟ್ಟಿದ್ದಾರೆ. ಒಂದು ಲೈನ್ಗೆ ಒಂದು 5, 6, 4 ಈ ತರ 5 ಬಾಕ್ಸ್ಗಳು ತುಂಬಿಸಿಟ್ಟಿರ್ತಾರೆ. ಸೊ ಎಲ್ಲ ಫುಲ್ ಸ್ಟಾಕ್ ಆಗಿದೆ. ನಾ ಇದ್ದಾಗ ಒಂದೊಂದು ಎತ್ಕೊಂಡು ಹೋಗ್ತಾ ಇದ್ದೆ. ಇವಾಗ ಫುಲ್ ಸ್ಟಾಕ್ ಆಗಿರೋದ್ರಿಂದ 2 ಬಾಕ್ಸ್ ಎತ್ಕೊಂಡು ಹೋಗ್ಬೇಕು ಒಂದೊಂದ್ ಸಲಕ್ಕೆ. ಅವಾಗೆ ಬೇಗ ಆಗೋದು. ಫುಲ್ ಸ್ಟಾಕ್ ಇದಾಗುತ್ತೆ. ನಾನು ಇವಾಗ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಬಾಕ್ಸ್ ತಗೊಂಡ್ ಹೋಗ್ತಾ ಇದ್ದೀನಿ. 2 ಬಾಕ್ಸ್ ತಗೊಂಡ್ ಹೋಗಕ್ಕಾಗಲ್ಲ. ಯಾಕಂದ್ರೆ 2 ಬಾಕ್ಸ್ ಎತ್ಕೊಂಡು 2 ಕೈಯಲ್ಲಿ ಹಿಡ್ಕೋಬೇಕು.
ಕೆಳಗಡೆ ಒಂದು ಕೈ ಮೇಲೆ ಒಂದು ಕೈ ಇಟ್ಕೋಬೇಕು. ಇಲ್ಲಾಂದ್ರೆ ಆ ಬಾಕ್ಸು ಸ್ಲಿಪ್ ಆಗಿ ಬಿದ್ದೋಗುತ್ತೆ. 2 ಬಾಕ್ಸು, ಅದರಿಂದ ಒಂದೇ ಬಾಕ್ಸ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಮಧ್ಯಾಹ್ನ ಲಂಚ್ ಟೈಮು. ನಮಗೆ ಲಂಚು ಬ್ರೇಕ್ಫಾಸ್ಟ್ ಎಲ್ಲ ಒಂದೇ ಟೈಮು ಊರಲ್ಲಿದ್ರೆ. ಯಾಕಂದ್ರೆ ಟಿಫನ್ ಮಾಡೋ ಅಷ್ಟರೊಳಗಡೆ 11 ಗಂಟೆ ಆಗುತ್ತೆ, 11-11:30. ಸೊ ಲಂಚು ಅದೇ ಟೈಮ್ಗೆ ಕತೆ. ಆಲ್ರೆಡಿ ತುಂಬಿಸಿಟ್ಟು ಎತ್ತಿತ್ತು, ನಾನು ನಮ್ಮ ಬಾಕ್ಸ್ ಜೋಡಿಸ್ತಾ ಇದ್ದೀನಿ. ಎಲ್ಲ ಬಿಡಿಸಿದಾಗೋಯ್ತು, ಎಲ್ಲ ತುಂಬಿಸ್ತಾ ಇದ್ದಾರೆ. ನಮ್ಮಪ್ಪ ಮಲ್ಕೊಂಡಿದ್ದಾರೆ, ಫುಲ್ಲು ಫೀವರ್ ಅವ್ರಿಗೆ. ಅಂದರೆ ಅವ್ರು ನಾರ್ಮಲ್ ಆಗಿ ಮಲ್ಕೊಳ್ಳೋರ ಅಲ್ಲ. ಬೆಳಗ್ಗೆ 3 ಗಂಟೆ 4 ಗಂಟೆಗೆಲ್ಲ ಬಂದು ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಒಬ್ಬರೇ ಅಲ್ವಾ ಇರೋದು, ನಾನು ಬೆಂಗಳೂರಲ್ಲಿ ಇರ್ತೀನಿ. ಸೊ ಒಬ್ಬರೇ ಕಷ್ಟಪಡಬೇಕು. ನೋಡಿ, ನನ್ನ ಮಗ ಎಲ್ಲೋ ತಮಟೆ ಹೊಡಿತಾ ಇದ್ದಾರೆ, ಅಲ್ಲಿಗೆ ಹೊಡಿತಾ ಇರೋದಕ್ಕೆ. ಇಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾನೆ, ಜಂಪ್ ಮಾಡ್ತಾ ಇದ್ದಾನೆ, ಜಂಪ್. ಸೂಪು ಡೆಡಿ ಅಂತ ಇದ್ದಾನೆ ಬಂದ್ಬಿಟ್ಟು. ಬೆಳಗ್ಗೆ ಮಂತ್ರ ಹಾಕ್ಸಿರೋದು ಕೆಲಸ ಮಾಡ್ತಾ ಇದ್ದಾನೆ ನೋಡಿ, ಡ್ಯಾನ್ಸ್ ಆಡ್ತಾ ಇದ್ದಾನೆ. ಇದೇ ಎಲ್ಲರಿಗೂ ಟೈಮ್ ಪಾಸು. ಯಾಕಂದ್ರೆ ಏನೋ ಒಂದು ಮಾಡ್ತಾ ಇರ್ತಾನೆ, ಏನೋ ಒಂದು ಮಾತಾಗ್ಲು ಹೇಳ್ತಾ ಇರ್ತಾನೆ ಕೆಲಸದವ್ರಿಗೆ. ಸೊ ಅಂಗನವಾಡಿಗೆ ಹೋಗ್ತಾ ಇದ್ದಾನೆ. ಇವತ್ತು ಸಂಡೇ ಅಲ್ವಾ, ರಜೆ, ಅದಕ್ಕೆ ಇದ್ದಾನೆ. ಎಲ್ಲ ತುಂಬಿಸಿದ್ದಾಯ್ತು. ಎಲ್ಲ ಮಳೆ ಬರುತ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಟ್ವಿ. ತಾರ್ಪಲೆಲ್ಲ ಅದ್ರ ಮೇಲೆ ಹಾಕಿಟ್ಟಿದ್ದೀವಿ. ಬಿಸಿಲು ಬರ್ತಾ ಇದೆ, ಮತ್ತೆ ಅದ್ರ ಜೊತೆಗೆ ಅವಾಗ ತುಂತುರು ಮಳೆ ಬರ್ತಾನೆ ಇದೆ ಬಿಟ್ಟು ಬಿಟ್ಟು. ಸೊ ಮನೆ ಹತ್ರ ಬಂದು ಮತ್ತೆ ಉಳ್ಕೋಬೇಕು. ಅವಾಗಲೇ ಜೋಳದ ಕಡ್ಡಿ ಕಟ್ ಮಾಡಾಕ್ದೆ. ಇವಾಗ ನೋಡಿ, ನೇಪಿಯರ್ ಹುಲ್ಲು ಇದು ಕಟ್ ಮಾಡಿ ಚಾಪರ್ದಾಗ ಹಾಕಿ ಹಸುಳ್ಗೆ ಹಾಕೋದು. ಇವಾಗ 1 ಅವರ್ ಬೇಕು, ಮತ್ತು ನೈಟಿಗೆ 1 ಅವರ್ ಬೇಕು. ಹಾಗೆ 2 ಅವರ್ ಕಟ್ ಮಾಡಬೇಕು, ಮತ್ತು ನಾಳೆಗೂ ಸ್ವಲ್ಪ ಕಟ್ ಮಾಡಾಕಬೇಕು. ಸೊ ಬೇಗ ಕಟ್ ಮಾಡಾಕ್ಬಿಟ್ಟು ಒಂದು ಫಂಕ್ಷನ್ ಇದೆ, ನಾನ್ ವೆಜ್ ಫಂಕ್ಷನ್ ನಮ್ಮೂರಲ್ಲಿ, ಅಲ್ಲಿ ಹೋಗ್ಬೇಕು. ಅದಕ್ಕೆ ಬೇಗ ಕಟ್ ಮಾಡಾಕ್ಬಿಟ್ಟು ಹೋಗ್ಬೇಕು. ಬಟ್ ಈ ಹುಲ್ ಕೊಯ್ಬೇಕಾದ್ರೆ ಮಾತ್ರ ಸಿಕ್ಕಾಪಟ್ಟೆ ಬೆವ್ರು ಕಿತ್ಕೊ ಬಂದ್ಬಿಡುತ್ತೆ. ಅದು ಎಲೆಗಳೆಲ್ಲ ಸ್ವಲ್ಪ ಶಾರ್ಪ್ ಇರುತ್ತೆ, ಅದರಿಂದ ಕೈಯೆಲ್ಲ ಉರಿ ಆಗೋಗುತ್ತೆ. ಕೊಯ್ದಾಯ್ತು, ಫಂಕ್ಷನ್ ಹೋಗ್ಬೇಕಂತ ಮನೆ ಹತ್ರ ಬಂದು ಒಬ್ರು ಕಾಯ್ಕೊಂಡಿದ್ದಾರೆ. ಸೊ ಇದು ಎತ್ಕೊಂಡು ಆಗ್ಬಿಟ್ಟು ಫಂಕ್ಷನ್ ಹೋಗ್ಬೇಕು. ಇವಾಗ ಫಂಕ್ಷನ್ ಹೋಗ್ಬಿಟ್ಟು ತಿಂದ್ಬಿಟ್ಟು ಬರೋದೇ ಕೆಲಸ. ಫಂಕ್ಷನ್ ಹೋಗಿ ಬಂದ್ವಿ, ಮತ್ತು ಇನ್ನೊಂದು ಬ್ಯಾಚಿಗೆ ಕಡ್ಡಿಗಳು ಹಾಕಿದ್ದಾರೆ ನಮ್ಮಪ್ಪ, ಅದನ್ನು ಕಟ್ಟೋದೇ ಕೆಲಸ. ಆ ಥರ ಒಂದು ಸೈಟ್ ಇರೋದನ್ನು ತ್ರಿಭುಜ ಆಕಾರದಲ್ಲಿ ಕಟ್ಟಬೇಕು. ಅದನ್ನ ಅಂಗುಸ್ ದಾರನ ನಾವು ಸ್ವಂತದಲ್ಲಿ ಕಟ್ಕೊಬಿಟ್ಟಿದ್ದೀನಿ, ಕಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಯಾವ ಥರ ಕಟ್ಟಬೇಕಂತ ನೋಡಿ. ಸೊ ಯಾರ್ಯಾರು ನಮ್ಮ ಚಾನಲ್ನ ಈ ವಿಡಿಯೋನ ಫಾರ್ಮರ್ಸ್ ನೋಡ್ತಾ ಇದ್ದೀರೋ ದಯವಿಟ್ಟು ಅವರು ಒಂದು ಲೈಕ್ ಮಾಡಿ. ಯಾವ ಥರ ಕಟ್ತಾ ಇದೆ ಅಂತ. ಆ ಕಡೆ ಕಡ್ಡಿಗೆ ಈ ಕಡೆ ಕಡ್ಡಿಗೆ ಸೇರಿಸಿ ತಂಗಿಸ್ಕೊಟ್ಟದ್ದು ಲಾಸ್ಟಲ್ಲಿ. ನೋಡಿ ಎಲ್ಲ ಯಾವ ಥರ ಇದೆ ಗಿಡ, ಆ ಥರ ಕಟ್ಟಿದ್ದೀನಿ ನೋಡಿ.
ಇವಾಗ ಇದು ಕಟ್ಟಬೇಕು. ಆ ಕಡೆ ಆ ಲೈನ್ ಫುಲ್ಲು ಕಟ್ಟಿದ್ದೀವಿ ನೋಡಿ. ಇಷ್ಟು ಬೇಗ ಕಟ್ಟಬೇಕಾಗಿತ್ತು, ಲೇಟ್ ಆಗೋಯ್ತು. ಆ ತೋಟದಲ್ಲಿ ಇನ್ನೊಂದು ತೋಟದಲ್ಲಿ ಬ್ಯುಸಿ ಇರೋದ್ರಿಂದ ಎಲ್ಲ ಸ್ವಲ್ಪ ಬೇಗ ಬೆಳೆದು ಬಿಟ್ಟಿದೆ. ಇವಾಗ ಕಟ್ಟಬೇಕಾಗಿತ್ತು ನಾವು ನೋಡಿ. ಆ ಥರ ಕಟ್ಕೊಂಡು ಸೊಂಟಕ್ಕೆ ಕಟ್ತಾ ಇದ್ದೀವಿ ಅಂತ. ಈ ಥರ ಮಾಡಿದ್ರೆ ಈಸಿ ಇರುತ್ತೆ. ಏನಂದರೆ ಕೈಯಲ್ಲಿ ಹಿಡ್ಕೊಂಡು ಒಂದೊಂದೇ ಎತ್ಕೊಂಡು ಕಟ್ಟಬೇಕಂದ್ರೆ ತುಂಬ ಕಷ್ಟ. ಇದು ಈಸಿ ಮೆಥಡ್. ಕಡ್ಡಿಗಳಿಗೆಲ್ಲ ಸ್ವಲ್ಪ ವಯಸ್ಸಾಗೋಗಿದೆ, ಬಟ್ ಏನು ಮಾಡೋದು, ಬೇರೆ ಆಪ್ಷನ್ ಇಲ್ಲ. ಬಡ್ಜೆಟು ಜಾಸ್ತಿ ಇವಾಗ. 30 ರೂಪಾಯಿ 35 ರೂಪಾಯಿ ಒಂದೊಂದು ಕಡ್ಡಿ. ಇದೆಲ್ಲ ನಾವು ತಗೊಂಡಾಗ ಆಲ್ಮೋಸ್ಟ್ 10 ರೂಪಾಯಿ 11 ರೂಪಾಯಿ ಇತ್ತಷ್ಟೇ. ಇವಾಗ 3 ಟೈಮ್ಸ್ ಮೋರ್. ಮುದುಕಿರೋದೆಲ್ಲ ಅಡ್ಜಸ್ಟ್ ಮಾಡ್ತಾ ಇದೀವಿ. ಅದೇನೂ ಸ್ವಲ್ಪ ಸಾಲಿಲ್ಲ. ಎಲ್ಲೋ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ತಗೊಂಡು 30 ರೂಪಾಯಿ ಕೊಟ್ಟು ಎಲ್ಲ ಮುಗೀತು. ಮುಗಿಸ್ಕೊಂಡು ಟ್ರಿಮ್ ಮಾಡಿಸ್ಕೊಂಡು ಊರಿಗೆ ಹೋಗ್ಬೇಕು. ನನ್ನ ಮಗನ ಕರ್ಕೊಂಡು ಅವ್ರ ಅಮ್ಮ ಹತ್ರ ಬಿಟ್ಬಿಟ್ಟು ಬರೋಕ್ಕೆ. ಅದಕ್ಕೆ ಹೋಗ್ತಾ ಇದ್ದೀವಿ. ನಾರ್ಮಲ್ ಆಗಿ ಅವನು ನಮ್ಮಮ್ಮ ನಮ್ಮ ಅಪ್ಪ ಹತ್ರನೇ ಇದ್ದೋಗ್ತಾನೆ, ಅವ್ರ ಅಮ್ಮ ಹತ್ರ ಹೋಗೋದಿಲ್ಲ. ಏನೋ ಕೇಳ್ತಾನೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀವಿ. 7:45 ಬಸ್ ಬಂತು. ಬಸ್ ಹತ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಾದ್ರೂ ಹೋಗ್ಲಿ ಗಾಡಿ ಹತ್ತಕ್ಕಿಲ್ಲ, ಎಲ್ಲೋ ಹೋಗಕ್ಕಿಲ್ಲ, ಅಮ್ಮನ ಹತ್ರ ಹೋಗ್ತಾ ಇದೀವಿ ಅಂತ ಕೇಳ್ತಾನೆ. ಅದಕ್ಕೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರೋಣ, 1 ವೀಕ್ ಇರ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀನಿ. ನಾವು ರೀಚ್ ಆಗಷ್ಟು ಒಂದು 10-10:15 ಆಗೋಗುತ್ತೆ ಅನ್ಸುತ್ತೆ, ಅವ್ರ ಮನೆಗೆ ಹೋಗೋಷ್ಟೊಳಗಡೆ. ಏನೋ ಆಯ್ತು ಮಾಡ್ತಾ ಇದ್ದಾನೆ. ಇಲ್ಲಿ ನಿದ್ದೆ ಮೂಡ್ ಬೇರೆ ಇದೆ ಅವನಿಗೆ. ಅವ್ರ ಅಮ್ಮ ಇರೋದು ತಮಿಳ್ನಾಡು, ಕೃಷ್ಣಗಿರಿ ಹತ್ರ ಜಗದೇವಿ. ಇನ್ನೊಂದು ಮಗು ಆಗಿದೆ ನಮಗೆ, ಗಂಡು ಮಗು. ಅವ್ರ ಅಮ್ಮ ಅಲ್ಲೇ ಇದ್ದಾರೆ ಮಗು ನೋಡ್ಕೊಂಡು. ಅದಕ್ಕೆ ಇವನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಇವ್ನು ಕೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ನಮ್ಮಲ್ಲ ಈಗ ಅವ್ರ ಅಮ್ಮನ ಕೇಳೋದೇ ಇಲ್ಲ ಇವನು. ಆಲ್ಮೋಸ್ಟ್ 1 ತಿಂಗಳ ಮೇಲೆ ಆಯ್ತು ಅವ್ರ ಅಮ್ಮನ ನೋಡಿ. ಅದಕ್ಕೆ ಇವಾಗ ಕೇಳ್ತಾ ಇದ್ದಾನೆ, ಬಂದ್ಬಿಟ್ಟಿದ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ 1 ವೀಕು ಬಿಟ್ಬಿಟ್ಟು ಬರೋಣ. ಅವ್ರ ಅಮ್ಮಗೂ ಸ್ವಲ್ಪ ಆಸೆ ಇರುತ್ತಲ್ವಾ ಮಗು ಅಂದ್ಮೇಲೆ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಿಟ್ಬಿಟ್ಟು ಬರೋಕ್ಕೆ. ಬಟ್ ಇವನಿಲ್ಲ ಅಂದ್ರೆ ನಮ್ಮೂರಲ್ಲೆಲ್ಲ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಅವ್ರಿಗೆ ಬೋರ್ ಆಗಿ ಹೋಗುತ್ತೆ. ಇವನಿಗೆ ಫ್ಯಾನ್ಸ್ ಜಾಸ್ತಿ. ನಮ್ಮ ಮನೆಯಲ್ಲಿರೋದ್ರಿಂದ ಅವ್ರ ಅಕ್ಕಪಕ್ಕ ಮನೆಯವರಲ್ಲಿ ಇರೋದೇ ಜಾಸ್ತಿ ಇವನು. ಅದಕ್ಕೆ ಎಲ್ಲರೂ ಕೇಳ್ತಾರೆ, ಇಲ್ಲ ಅಂತ ಹೇಳಿದ್ರೆ. ನೋಡಿ ಕೃಷ್ಣಗಿರಿ ರೀಚ್ ಆದ್ವಿ. ಇಲ್ಲಿಂದ ಬಸ್ ನೋಡೋಣ ಯಾವ್ದು ಅಂತ ಹೇಳ್ಬಿಟ್ಟು. ಇಲ್ಲಿಂದ ಬಸ್ ಸಿಗೋದಿಲ್ಲ, ಯಾಕಂದ್ರೆ 9:15 ಬರೋಷ್ಟೊಳಗಡೆ. ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಹಳೆ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್. ಹಳೆ ಬಸ್ ಸ್ಟ್ಯಾಂಡ್ ಹೋದ್ರೆ ಬಸ್ ಇರುತ್ತೆ, ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಬಸ್ ಇರಲ್ಲ. ಸೊ ಅದರಿಂದ ತಿರುಪತ್ತೂರು ಬಸ್ ಹತ್ಕೊಬಿಟ್ಟ ಬರಗೂರು ಇಳ್ಕೊಂಡ ನಮ್ಮ ವೈಫ್ ಅವ್ರ ಅಣ್ಣ ಬರ್ತಾರೆ ನಮಗೆ ಕರ್ಕೊಂಡು ಹೋಗಕ್ಕೆ. ಬರಗೂರು ಬಂದು ಆಲ್ರೆಡಿ ಹೋಗ್ತಾ ಇದ್ವಿ. ಬರೋ ಅಷ್ಟರಲ್ಲೇ ವೆಯ್ಟ್ ಮಾಡ್ತಾ ಇದ್ರು. ಸೊ ಬೇಕ್ರಿನಲ್ಲಿ ಮಕ್ಕಳಿಗೆ ಸ್ವಲ್ಪ ತಿಂಡಿ ಸ್ನ್ಯಾಕ್ಸು ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ವೈಫ್ ಅವ್ರ ಅಣ್ಣವ್ರಿಗೆ 3 ಜನ ಮಕ್ಕಳು, 1 ಗಂಡು ಮಗು 2 ಹೆಣ್ಣು ಮಕ್ಕಳು. ಸೊ ಮನೆಗೆ ವರ್ಷ ಮಕ್ಕಳು ಇರ್ತಾರೆ, ಅದಕ್ಕೆ ಅವ್ರಿಗೆ ಏನಾದ್ರು ತೊಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ. ನೋಡಿ ಇದು ನಮ್ಮ ವೈಫ್ ಅವ್ರ ಊರು. ಅವ್ರ ತೋಟಕ್ಕೆ ಹೋಗೋ ದಾರಿ ಇದು ರೋಡು. ಫುಲ್ಲು ಗ್ರಾನೈಟ್ ಫ್ಯಾಕ್ಟ್ರೀಸ್. ನೋಡಿ ಯಾವ್ಯಾವ ಬೇಕಂದ್ರೆ ಇಲ್ಲೋಗಿ ತುಂಬ ಫ್ಯಾಕ್ಟ್ರಿಗಳಿದೆ ಪಕ್ಕದಲ್ಲೇ. ಅವರೇ ಅಲ್ಲೇ ಕಲ್ಲು ತಂದು ಬಂಡೆ ತಂದು ಅಲ್ಲೇ ಕಟ್ ಮಾಡಿ ಮಾಡ್ತಾ ಇರ್ತಾರೆ. ಸೊ ರೇಟ್ ಗೊತ್ತಿಲ್ಲ ಎಷ್ಟು ಏನು ಅಂತ. ನೋಡಿ ಎಷ್ಟೊಂದು ಫ್ಯಾಕ್ಟ್ರಿಗಳಿದೆ, ತುಂಬ ಫ್ಯಾಕ್ಟ್ರಿಗಳಿದೆ.
ಫೈನಲಿ ಬಂದ್ವಿ. ಸೊ ಇವತ್ತು ವಿಡಿಯೋ ಇದು ನಮ್ಮ ಕತೆ, ನಮ್ಮ ಜರ್ನಿ, ತೋಟದಲ್ಲಿ ಕೆಲಸ ಮತ್ತೆ ಫುಲ್ಲು ಟ್ರಾವೆಲ್ಲು. ಸೊ ಮನೆ ಬರೋಷ್ಟೊಳಗಡೆ 10:15 ಟೈಮು. ಸೊ ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ವಿಡಿಯೋನ ಯಾರು ನೋಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾವು ಮನೆ ಹತ್ರ ರೀಚ್ ಆದ್ವಿ. ಎಲ್ಲರಿಗೂ ಥ್ಯಾಂಕ್ ಯು. ಇದೆ ನಮ್ಮ ವೈಫ್ ಅವ್ರ ಮನೆ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್.